ಮಾನ್ಯ ಸಾರಿಗೆ ಸಚಿವರು ಮತ್ತು ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರಾದಂಥ ಶಾಸಕರು ಹಾಗೂ ಅಧ್ಯಕ್ಷರಾದಂಥ ಮಾನ್ಯ ಶ್ರೀನಿವಾಸ್ ಗುಬ್ಬಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸಾರಿಗೆ ನಿಗಮಗಳ ನೌಕರರಿಗೆ ಅಥವಾ ಸಾರಿಗೆ ನಿಗಮಗಳಲ್ಲಿ ಮುಷ್ಕರಕ್ಕೆ ಕರೆಕೊಟ್ಟಿರ್ತಕ್ಕಂಥ ಮುಷ್ಕರಕ್ಕೆ ಕರೆಕೊಟ್ಟಿರುವ ಜಂಟಿ ಕ್ರಿಯಾ ಸಮಿತಿಯವರಿಗೆ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ, ಆದ್ದರಿಂದ ನಿಮ್ಮ ಮುಷ್ಕರವನ್ನು ಕೈ ಬಿಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದಾರೆ. ನಾವು ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಸಂಘಟನೆಗಳಿಗೆ ನಮಗೂ ಕೂಡ ಅತ್ಯಂತ ಜವಾಬ್ದಾರಿ ಇದೆ. ನಾವು ಈ ಎಲ್ಲ ಅತ್ಯಂತ ಜವಾಬ್ದಾರಿ ಇರೋ ಕಾರಣದಿಂದಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ನಾವು ಆ ಸರ್ಕಾರದ ಜೊತೆ ಮಾತನಾಡ್ತಾ ಬಂದಿದ್ದೀವಿ. ಮಾನ್ಯ ಸಚಿವರಿಗೆ 10 ಬಾರಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ, ಮಾನ್ಯ ಅಧ್ಯಕ್ಷರ ಜೊತೆ ಕೂಡ ಹಲವಾರು ಬಾರಿ ನಾವು ಮಾತುಗಳನ್ನು ಆಡಿದ್ದೀವಿ. ನಮಗೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅಂತೇಳಿ ಕಾರ್ಮಿಕ ಸಂಘಟನೆಗಳಿಗೆ ಯಾವುದೇ ಉದ್ದೇಶ ಇಲ್ಲ. ಆದರೆ ನೀವು ಇಷ್ಟು ದಿವಸಗಳ ಕಾಲ 1 ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ಸಮಸ್ಯೆಗಳನ್ನು, ಇವತ್ತು ಸಾರಿಗೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ನಾವು ಏನು ಮಾಡಬೇಕು ಅಂತಕ್ಕಂಥ ಒಂದು ಇದನ್ನು ನೀವು ಕೂಡ ಆಲೋಚನೆ ಮಾಡಬೇಕು. ನಮ್ಮದು ಭಾಳ ಪ್ರಮುಖವಾದಂಥ ಬೇಡಿಕೆ 38 ತಿಂಗಳ ಅರಿಯರ್ಸ್ ಹಣವನ್ನು ಕೊಡಬೇಕಾಗಿದೆ. ಎರಡನೇದು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ. ಮಾನ್ಯ ಸಾರಿಗೆ ಸಚಿವರು ಅಧಿಕಾರ ವಹಿಸ್ಕೊಂಡ ತಕ್ಷಣದಲ್ಲಿ TV9 ಮಾಧ್ಯಮದಲ್ಲಿ ಭಾಳ ಸ್ಪಷ್ಟವಾಗಿ ಭಾರದ್ವಾಜ್ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಸಾರಿಗೆ ನಿಗಮಗಳಿರ್ತಕ್ಕಂಥದ್ದು ಲಾಭ ನಷ್ಟದ ಲೆಕ್ಕಾಚಾರದಲ್ಲ, ಅವು ಈ ರಾಜ್ಯದ ಜನತೆಗೆ ಸೇವೆ ಕೊಡ್ತಕ್ಕಂಥ ಸಂಸ್ಥೆಗಳು. ಇವಕ್ಕೆ ಸರ್ಕಾರನೇ ಸಹಾಯ ಮಾಡಬೇಕು ಅಂತಕ್ಕಂಥ ಅಂಶವನ್ನು ಮಾನ್ಯ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ದುಡಿತಕ್ಕಂಥ ನೌಕರರಿಗೆ ವೇತನ ಕಡಿಮೆ ಇದೆ ಅಂತ ಅಳಲನ್ನು ಇವ್ರ ಗಮನಕ್ಕೆ ತಂದಾಗ, ಇಲ್ಲ ಆ ಥರದ ಸಮಸ್ಯೆ ಏನಿಲ್ಲ, ನಾವು 4 ವರ್ಷಕ್ಕೊಮ್ಮೆ ನೌಕರರ ವೇತನ ಹೆಚ್ಚಳವನ್ನು ನಾವು ಮಾಡ್ತೀವಿ, ಅದರಿಂದ ಸ್ವಲ್ಪ ಹೆಚ್ಚು ಕೇಳ್ತಾರೆ, ಒಂದು ನೆಗೋಸಿಯೇಟ್ ಮಾಡಿ ಬೋರ್ಡ್ನಲ್ಲಿ ಅಪ್ರೂವಲ್ ಮಾಡಿ ಅವರಿಗೆ ವೇತನವನ್ನು ಕೊಡ್ತೀವಿ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಸಾರಿಗೆ ನೌಕರರ ಒಂದು ಗುಂಪು ಅವರನ್ನು ಸರ್ಕಾರಿ ನೌಕರನಾಗಿ ಮಾಡಿ ಅಂತೇಳಿ ಹೋದಾಗ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ರಾಜ್ಯ ಸರ್ಕಾರಿ ನೌಕರರಿಗಿನ್ನ ಹೆಚ್ಚಿನ ಸಂಬಳ ತಗೊಳ್ತೀರಾ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಈಗ ನಾವು ನಿಮ್ಮಲ್ಲಿ ವಿನಂತಿ ಮಾಡೋದು, ರಾಜ್ಯ ಸರ್ಕಾರಿ ನೌಕರರ ವೇತನವನ್ನು ಕೂಡ ನಮ್ಮ ವೇತನವನ್ನು ಕೂಡ ನೀವು ಗಮನಿಸಿ. ಮಿನಿಮಮ್ ವೇತನದಲ್ಲಿ ನಮ್ಮದು 18,000 ಚಿಲ್ಲರೆ ಬೇಸಿಕ್ ಇದೆ, ಅವ್ರಿಗೆ ಇವತ್ತು 27-28,000 ಮಿನಿಮಮ್ನವರಿಗೆ ಬೇಸಿಕ್ ವ್ಯತ್ಯಾಸ ಇದೆ. ಯಾಕೆ ಅಂತ ಹೇಳಿದರೆ, ಅದು 1/7/2022ರಂದು 31% DAನ ಮರ್ಜ್ ಮಾಡಿ ಅವರಿಗೆ 27% ವೇತನವನ್ನು ಹೆಚ್ಚಳ ಮಾಡಿದ ಕಾರಣ ಅವ್ರಿಗೆ ಇವತ್ತು ನಮಗೂ ಅವ್ರಿಗೂ 10,000 ರೂಪಾಯಿ ಡಿಫ್ರೆನ್ಸ್ ಇದೆ. ಸೊ ಅದರಿಂದ ನಾವು ಮಾನ್ಯ ಸಚಿವರಲ್ಲಿ ಮತ್ತು ಮಾನ್ಯ ಅಧ್ಯಕ್ಷರಲ್ಲಿ, ಇತರೆ ನಿಗಮಗಳ ಅಧ್ಯಕ್ಷರಲ್ಲಿ ಹಾಗೂ ಮಾನ್ಯ 4 ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಮನವಿ ಮಾಡೋದು, ನಮಗೆ ಸಾರಿಗೆ ನೌಕರರಿಗೂ ಕೂಡ ಸರ್ಕಾರಿ ನೌಕರರು ಈಕ್ವಲೆಂಟು ಅಥವಾ ಅದಕ್ಕಿಂತ ಹೆಚ್ಚಿಗೆ ವೇತನ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ತಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ನಾವು ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಇವತ್ತು ಹೆಚ್ಚಿನ ಒಂದು ಜನರ ವಿಶ್ವಾಸವನ್ನು ಮೂಡುವ ಹಾಗೆ ನಾವಿವತ್ತು ಮಾಡಿದ್ದೀವಿ. ಸರ್ಕಾರ ತನ್ನ ಬಜೆಟ್ನಲ್ಲಿ ಹಣವನ್ನು ಸಾರಿಗೆ ನಿಗಮಗಳಿಗೆ ಕೊಡಬೇಕಾದ್ದು ಅವ್ರ ಜವಾಬ್ದಾರಿ. ಅದರಿಂದ ನಾವು ಕಡಿಮೆ ಸ್ಟಾಫ್ ಇದ್ದು, ಕಡಿಮೆ ಬಸ್ ಇದ್ದು, ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದಾಗ ವಿಪರೀತವಾದಂಥ ಜನಸಂಖ್ಯೆ ಹೆಚ್ಚಳ ಆದರೂ ಕೂಡ ನಾವು ಅತಿ ಶ್ರಮ ವಹಿಸಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಪ್ರಶಂಸೆ ಮಾಡ್ತೀರಾ, ಶಕ್ತಿ ಯೋಜನೆಯನ್ನು ಸಾರಿಗೆ ಕಾರ್ಮಿಕರು ಭಾಳ ಯಶಸ್ವಿಯಾಗಿ ಜಾರಿ ಮಾಡಿದ್ದಾರೆ ಅಂತೇಳಿ ಹೇಳ್ತೀರಾ. ಆದರೆ ಆ ಶ್ರಮ ಪಡುವಂಥ ನೌಕರರಿಗೆ ಅವ್ರಿಗೆ ನ್ಯಾಯಯುತವಾದಂಥ ವೇತನ ಹೆಚ್ಚಳ, ನ್ಯಾಯಯುತವಾದಂಥ ಇನ್ಕ್ರಿಮೆಂಟು, ನ್ಯಾಯಯುತವಾದಂಥ ಇತರೆ ಸೌಲಭ್ಯಗಳೇನಿದ್ದಾವೆ
ಅವನು ಕೇಳಿದಾಗ ಸಾರಿಗೆ ನಿಗಮಗಳಲ್ಲಿ ಹಣ ಇಲ್ಲ ಅಂತ ಹೇಳಿದ್ರೆ ಯಾರು ಹೊಣೆಗಾರರು ಯಾರು? ಅದರಿಂದ ನಾವು ಇವತ್ತ ನಿಮ್ಮ ಪತ್ರಿಕಾಗೋಷ್ಠಿಯನ್ನು ನೋಡಿದ ನಂತರ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇನ್ನೂ ಸಮಯ ಇದೆ. ನಾಳೆನೇ ಸಾರಿಗೆ ನಿಗಮಗಳ ನೌಕರರಿಗೆ ಸರ್ಕಾರಿ ನೌಕರರ ಬೇಸಿಕ್ಕಿಗೆ ಸಮಾನಾಂತರವಾಗಿ ಯಾರು ಇದೆಯಲ್ಲ ಅದನ್ನು ಫಿಟ್ಮೆಂಟ್ ಕೊಟ್ಟು ಶೇಕಡ 31 ಏನು ಡಿ ಎ ಇದೆ, ಡಿ ಎ 31% ಏನು ಮರ್ಜ್ ಮಾಡಬೇಕು, ಅದನ್ನು ಮರ್ಜ್ ಮಾಡಿ ನೀವು ಫಿಕ್ಸ್ ಮಾಡಿ ಕೊಟ್ಬಿಡಿ. ಖಂಡಿತವಾಗೂ ಸಾರಿಗೆ ನಿಗಮಗಳಲ್ಲಿ ಯಾವ ನೌಕರರು ಕೂಡ ಅದು ಮುಷ್ಕರಕ್ಕೆ ಹೋಗುವಂಥ ಪ್ರಶ್ನೆ ಬರೋದಿಲ್ಲ. ಅದರಿಂದ ಈಗಲೂ ನಾವು ಮಾನ್ಯ ಸಚಿವರಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನೀವು ಸಾರಿಗೆ ನಿಗಮಗಳ ನೌಕರನ್ನ ಅತ್ಯಂತ ಶ್ರಮದಾಯಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಅಂತ ಎಲ್ಲ ವೇದಿಕೆಗಳಲ್ಲಿ ಹೇಳ್ತೀರಿ. ಆದರೆ ಅವ್ರಿಗೆ ವೇತನವನ್ನು ಮತ್ತು ಅವರಿಗೆ ಕೊಡ್ತಕ್ಕಂಥ ಸೌಲಭ್ಯವನ್ನು ಕೊಡುವಾಗ ನಮ್ಮನ್ನು ಯಾಕೆ ನಿಕೃಷ್ಟವಾಗಿ ಕಾಣ್ತೀರಿ? ಅದರಿಂದ ನಿಮ್ಮ ಏನು ಈ ಮನವಿ ಇದೆ, ನಾವು ಖಂಡಿತವಾಗೂ ಅದನ್ನು ನಾವು ಸ್ವೀಕರಿಸ್ತೀವಿ. ನಾವು ಯಾವುದೇ ಕಾರಣದಿಂದ ಈ ರಾಜ್ಯದ ಜನತೆಗೆ ನಮ್ಮ ಮುಷ್ಕರದಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ 10 ಬಾರಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಾರಿಗೆ ಸಚಿವರು, ಮಾನ್ಯ ಅಧ್ಯಕ್ಷರುಗಳು ಹಾಗೂ ಈಗಲೂ ಕೂಡ ಅಧಿವೇಶನ ನಡೆಯುವಾಗ 9ನೇ ತಾರೀಕನೇ ನಾವು ಮುಷ್ಕರಕ್ಕೆ ಕರೆ ಕೊಟ್ಟು ಇನ್ನೂ ಕಾಲಾವಕಾಶ ಇದೆ, ಇದನ್ನು ಇತ್ಯರ್ಥ ಮಾಡಿ ಅಂತ ಹೇಳಿದ್ದೀವಿ. ನೀವು ದಯಮಾಡಿ ಮುಷ್ಕರವನ್ನು ಮುಂದೂಡಿ ಅಂತ ಹೇಳೋ ಬದಲು ನಾಳೆ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ನೀವೆಲ್ಲರೂ ಕೂಡ ಸೇರಿ ಇಡೀ ರಾಜ್ಯದಲ್ಲಿ ಒಂದು 7 ಕೋಟಿ ಜನರ ಸೇವೆಯನ್ನು ಒದಗಿಸ್ತಕ್ಕಂಥ ಸಾರಿಗೆ ನೌಕರರ ಬಗ್ಗೆ ನಿಮಗೆ ಅಪಾರವಾದಂಥ ಕಾಳಜಿ ಇದ್ದರೆ ಖಂಡಿತವಾಗಿಯೂ ನೀವೆಲ್ಲರೂ ಸೇರಿ ಸಾರಿಗೆ ನೌಕರರ ಬೇಡಿಕೆಯನ್ನು ಇತ್ಯರ್ಥಪಡಿಸಿ 1/1/24ರಿಂದ ಅವರಿಗೆ 25% ಏನು ವೇತನ ಹೆಚ್ಚಳ ಕೇಳಿದ್ದೀವಿ ಅದನ್ನು ಒಂದು ಫಿಟ್ಮೆಂಟ್ ಕೊಡಿ. ಅದರ ಜೊತೆಗೆ ಶೇಕಡ 31 ಡಿ ಎ ಹೆಚ್ಚಳವನ್ನು ಮಾಡಿ 38 ಅದನ್ನು ಮರ್ಜು ಮಾಡಿ ಬೇಸಿಕ್ ಮಾಡಿ ನಂತರದಲ್ಲಿ ಏನು 38 ತಿಂಗಳ ಅರಿಯರ್ಸ್ ಇದೆ, ಶ್ರೀನಿವಾಸ ಮೂರ್ತಿ ಅವರ ಕಮಿಟಿ ಅದನ್ನು ನಿಮಗೇನು ಶಿಫಾರಸು ಕೊಟ್ಟಿದೆ ಅದರ ಆಧಾರದ ಮೇಲೆ 38 ತಿಂಗಳ ಅರಿಯರ್ಸ್ ಕೊಡಿ. ಅವರಿಗೆ ಇನ್ಕ್ರಿಮೆಂಟ್ ಹೆಚ್ಚಳ ಭಾಳ ವ್ಯತ್ಯಾಸ ಇದೆ, ರಾಜ್ಯ ಸರ್ಕಾರಿ ನೌಕರರಿಗೂ ಸಾರಿಗೆ ನೌಕರರಿಗೂ ಇನ್ಕ್ರಿಮೆಂಟ್ ಕೊಡಿ. ಇತರೆ ಅವರು ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ಏನು ಸೇವಾ ಸೌಲಭ್ಯಗಳಿವೆ ಅವನ್ನ ನೀವು ಇತ್ಯರ್ಥ ಮಾಡಿ. ಅದ್ರ ಜೊತೆಗೆ ಅವರಿಗೆ ಫಾರಂ ನಂಬರ್ 4 ಅಂತ ಅವೈಜ್ಞಾನಿಕ ಪದ್ಧತಿನಲ್ಲಿ ತೀವ್ರವಾಗಿ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ನಿಂದ ನೌಕರರು ಸಾಯ್ತಾ ಇದ್ದಾರೆ. ರಾತ್ರಿ ಹೊತ್ತು ಸರಿಯಾಗಿ ಮಲಗಲಿಕ್ಕೆ ಅವರಿಗೆ ಸರಿಯಾದಂಥ ಸ್ಥಳ ಇಲ್ಲ. KSRTC ಮತ್ತು 4 ನಿಗಮಗಳಲ್ಲಿ ಮಾನವ ಸಂಪನ್ಮೂಲವನ್ನು ಬಳಸ್ತಕ್ಕಂಥ ಒಂದು ವಿಧಾನ ಏನಿದೆ ಅದು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಅಂದರೆ ಏನು HRD ಅಂತ ಹೇಳ್ತೀರಿ, ಇದು ಮಾನವ ಸಂಪನ್ಮೂಲದ ಜೊತೆಗೆ ಈ ರಾಜ್ಯದ ಜನತೆಗೆ ನೀವು ಸೇವೆ ಕೊಡೋದು. 1,10,000 ನೌಕರರು ಈ ರಾಜ್ಯದ ಜನತೆಗೆ ಉತ್ತಮವಾದಂಥ ಸೇವೆಯನ್ನು ಕೊಡಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಅವರು ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. 60 ಜನ ಇರುವಂಥ ಕಡೆ 100, 110 ಜನ, 120 ಜನ ಹಾಕ್ಕೊಂಡು ಇವತ್ತು ಅವರು ಸರ್ವೀಸನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಿಮಗೆ ಈಗಲೂ ಕೂಡ ಕಾಲಾವಕಾಶ ಇದೆ. ಆದ್ದರಿಂದ ದಯಮಾಡಿ ನಾಳೆನೇ ಒಂದು ಉತ್ತಮವಾದಂಥ ವೇತನ ಒಪ್ಪಂದವನ್ನು ನೀವು ಮಾಡಿ 38 ತಿಂಗಳ ಅರಿಯರ್ಸ್ ಬಗ್ಗೆ ಒಂದು ಇತ್ಯರ್ಥವನ್ನು ಮಾಡಿ ಇತರೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನೀವು ಬಂದರೆ ಖಂಡಿತವಾಗಿಯೂ ಜಂಟಿ ಕ್ರಿಯಾ ಸಮಿತಿ ಈಗೇನು ಕರೆ ಕೊಟ್ಟಿದೆ ಈ ಮುಷ್ಕರವನ್ನು ನಡೆಸಬೇಕು ಅಂತಕ್ಕಂಥ ಉದ್ದೇಶ ನಮಗಿಲ್ಲ. ಅನಿವಾರ್ಯವಾದಲ್ಲಿ ಮುಷ್ಕರ ಅನ್ನುವಂಥ ಅಂಶವನ್ನು ಮಾತ್ರ ಹೇಳಿದ್ದೀವಿ. ಅಂದರೆ ಈ ನಾಡಿನ ಜನತೆಯ ಬಗ್ಗೆ ನಿಮಗೆ ಅಷ್ಟೊಂದು ಕಾಳಜಿ ಇದ್ದರೆ ಏನು 5 ಒಂದು ಗ್ಯಾರಂಟಿಗಳನ್ನು ನೀವು ಕೊಟ್ಟು ಯಶಸ್ವಿ ಮಾಡಿದ್ದೀರಾ, ಆ ಯಶಸ್ವಿ ನಿಮಗೆ ಕೈ ಹಿಡಿದಿದೆ. ಅದೇ ರೀತಿ ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಯನ್ನು ಇತ್ಯರ್ಥ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಪತ್ರಿಕಾಗೋಷ್ಠಿಯನ್ನು ನೋಡಿದ ನಂತರ ತಮ್ಮಲ್ಲಿ ಮನವಿ ಮಾಡ್ತೀವಿ. ಮಾನ್ಯ ಸಾರಿಗೆ ಸಚಿವರು, ಹಿರಿಯರು, ಮುತ್ಸದ್ದಿಗಳು, ಮಾನ್ಯ ಮುಖ್ಯಮಂತ್ರಿಯವರು, ಸಮಾಜವಾದಿಗಳು ಮತ್ತು ಕಾರ್ಮಿಕ ವರ್ಗದ ಬಗ್ಗೆ ಹಿತಾಸಕ್ತಿ ಇರ್ತಕ್ಕಂಥವರು, ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಕೂಡ ಶಾಸಕರು, ಅಪಾರವಾದ ಅನುಭವ ಇರ್ತಕ್ಕಂಥವ್ರು ಮತ್ತು ಜನರ ಒಡನಾಟ ಇರ್ತಕ್ಕಂಥವ್ರು
ಮತ್ತು ಸಾರಿಗೆ ನೌಕರರ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಅದರಿಂದಲೇ ಅವರು ಸಾರಿಗೆ ನೌಕರರ ಬಗ್ಗೆ ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ. ಮಾನ್ಯ ರಾಜು ಕಾಗೆ ಅವರು MLA ಅವರು ಸಹ ನೌಕರರ ಬೇಡಿಕೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನೀವೆಲ್ಲರೂ ಸೇರಿ ನಾಳೆನೇ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಸಾರಿಗೆ ನೌಕರರ ಒಂದು ಏನು ಸಮಸ್ಯೆ ಇದೆ ಅಂದರೆ ಅವರು ತೀವ್ರವಾದಂಥ ಆರ್ಥಿಕ ಸಂಕಷ್ಟಗಳು ಮತ್ತು ಇತರೆ ಸಮಸ್ಯೆಗಳ ನಡುವೆ ಅವ್ರು ನರಳುತ್ತಾ ಇದ್ದಾರೆ. ಆ ಎಲ್ಲವನ್ನ ನೀವು ಸರಿಪಡಿಸ್ಲಿಕ್ಕೆ ಮುಂದಾಗಬೇಕು ಅಂತೇಳಿ ಮನವಿ ಮಾಡ್ತೀವಿ. ನಮಸ್ಕಾರ. ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ.